ಈ ಕಾಮಗಾರಿ ರಸ್ತೆ ಕಾಮಗಾರಿ ಸ್ಟಾರ್ಟ್ ಮಾಡಿ 8 ತಿಂಗಳಾಗಿತ್ತು. 8 ತಿಂಗಳಿಂದ ನಾವು ತುಂಬ ರೋದನೆ ಪಟ್ಬಿಟ್ಟಿದ್ದೀವಿ. ಜನಗಳಿಗೆ ತುಂಬ ಧೂಳೆಲ್ಲ ಕೊಟ್ಟು ಇದು ಮಾಡಿದಂದು ನಾವು ಡಿ ಸಿ ವರ್ಗೆ ಒಂದು ಅರ್ಜಿ ಕೊಟ್ಟು ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಅಂದ್ಬಿಟ್ಟು ಜನಗಳಿಗೆ ತುಂಬ ತೊಂದರೆ ಆಗಿತ್ತು. ಅವ್ರಿಗೆಲ್ಲ ಸ್ಪಂದಿಸಿದಂದಮೇಲೆ ನಮ್ಮ ನ್ಯೂಸ್ ಚಾನಲ್ ಅವ್ರಿಗೆಲ್ಲ ಇದು ಮಾಡಿದಂದಾಗ ಇದರಲ್ಲಿ ಏನಿದೆಯೋ ಎಲ್ಲರೂ ಪಾತ್ರ ಇದೆ. ಆಮೇಲೆ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಗೆ ಇದು ಮಾಡಿದಂದರು. ಆಮೇಲೆ ಇವರು ನಮ್ಮ PW ಅಧಿಕಾರಿಗಳು ಇಲ್ಲಿ ಯಾವುದೋ ಒಂದು ಸಮಸ್ಯೆ ಇದೆ ಅಂತ ಹೇಳಿದರು. ಆ ಸಮಸ್ಯೆ ಇದ್ದಾಗ ರಾಜೇಶ್ವರಿ ಅವ್ರ ಮೇಲೆ ಇದು ಮಾಡಿದ್ದರು. ರಾಜೇಶ್ವರಿ ಅವರವ್ರನ್ನ ನಾವು ಖುದ್ದಾಗಿ ಅವ್ರ ಮನೆಯಲ್ಲಿ ಹೋಗಿ ಊರಿನ ಸಮಸ್ಯೆ ಇದಂದಾಗ ಊರಿನಲ್ಲಿ ಆರೋಗ್ಯ ಎಲ್ಲ ಕೆಡ್ತಾ ಇದೆ ಇದು ಮಾಡಿದಾಗ ಅವ್ರದ್ದು ಏನಿದೆಯೋ ಸ್ಟೇ ತಂದಿದ್ದಾರೆ. ಕಾನೂನಲ್ಲಿ ಅವ್ರದ್ದು ಏನಿದೆಯೋ ಅವ್ರನ್ನ ಇದು ನೀವು ಮಾಡ್ಕೊಳ್ರಿ, ಗೆದ್ಕೊಳ್ರಿ. ನಾವು ಮಿಕ್ಕಿದ್ದು ನಮಗೆ ಜನಸಾಮಾನ್ಯರಿಗೆ ಅನುವು ಮಾಡಿಕೊಂಡಾಗ ಅವರು ಒಪ್ಕೊಂಡಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಮತ್ತು ನಮ್ಮ ಇದಕ್ಕೆಲ್ಲ ಸಹಮತ ಮಾಡಿದ ನಮ್ಮ DC ಸಾಹೇಬರಿಗೆ ಅವ್ರಿಗೂ ವಂದನೆ ಹೇಳ್ತಾ ಇದ್ವಿ. ನಮ್ಮನ್ನು ಈ ಧೂಳಿನಿಂದ ಮುಕ್ತ ಮಾಡಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಇವತ್ತು ಏನು ಈ ಕಾಮಗಾರಿ ರಸ್ತೆ ಕಾಮಗಾರಿ ನರಸಾಪುರದ ಒಳಗಡೆ ದ್ವಿಮುಖ ರಸ್ತೆ ನಡಿಬೇಕಂತ ಹೇಳ್ಬಿಟ್ಟು ಸುಮಾರು 8 ತಿಂಗಳಿಂದ ಒಂದು ನಡೀತಾ ಇತ್ತು. ಮೊದಲು ಜಲ್ಲಿ ಇದ್ದಂಥ ರೋಡನ್ನು ಒಂದು ಕಿತ್ತು ಜಲ್ಲಿ ಹಾಕಿ ನರಸಾಪುರಕ್ಕೆ ಒಂದು ಧೂಳಿನ ಭಾಗ್ಯವನ್ನು ನೀಡಿದ್ರು. ಆ ಧೂಳಿನ ಭಾಗ್ಯದಿಂದ ಇವತ್ತಿನ ದಿನ ಮಾಧ್ಯಮಗಳ ಮುಖಾಂತರ GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಪ್ರತಿಭಟನೆ ಮಾಡಿ ಮಾಧ್ಯಮಗಳವರೆಲ್ಲ ಬಂದು ಅದನ್ನು ಎಲ್ಲ ಕಡೆನೂ ಬಿತ್ತರಿಸಿದ್ರಿಂದ ಇವತ್ತು ಅದರ ಪ್ರತಿಫಲವಾಗಿ ಇವತ್ತಿನ ದಿನ ರಸ್ತೆ ಡಾಂಬರೀಕರಣ ಆಗ್ತಾ ಇದೆ. ನಮ್ಮೆಲ್ಲ ನರಸಾಪುರ ಗ್ರಾಮಸ್ಥರು ಎಲ್ಲರಿಗೂ ಇವತ್ತಿನ ದಿನ ತುಂಬ ಸಂತೋಷದ ವಿಷಯ ಅಂತೇಳಿ ಹೇಳ್ತೀರಿ. ಇವತ್ತು ನಾವು ಮೊದಲನೇದಾಗಿ ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿದ್ರಿ. ಜಿಲ್ಲಾಧಿಕಾರಿಗಳ ಅವರ ಒಂದು ಮನವಿನೂ ಇದು ಮಾಡಿದ್ದಾರೆ. ಆಮೇಲೆ ನಮ್ಮ MLA ಸಾಹೇಬರಾಗಿರ್ಬೋದು, MLC ಸಾಹೇಬರಾಗಿರ್ಬೋದು ತಕ್ಷಣ ಇದಕ್ಕೆ ಒಂದು ಸ್ಪಂದನೆ ಮಾಡಿ ಈ ಒಂದು ಧೂಳಿನಿಂದ ಮುಕ್ತಿ ಮಾಡೋದಕ್ಕೆ ಅವರು ಕೂಡ ತುಂಬ ಸಹಕಾರ ನೀಡಿದ್ದಾರೆ. ಆಮೇಲೆ ಇವತ್ತು ಏನು ನಾವು ಅಂದ್ಕೊಂಡಿದ್ರಿ ನರಸಾಪುರದಲ್ಲಿ ದ್ವಿಮುಖ ರಸ್ತೆ ಆಗಬೇಕು, ಇವತ್ತು ಅದರ ಡಾಂಬರೀಕರಣ ನಡೀತಾ ಇದೆ. ಆಮೇಲೆ ಇಲ್ಲಿ ಒಂದು ಸಣ್ಣ ನ್ಯಾಯಾಲಯದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಶ್ರೀಮತಿ ರಾಜೇಶ್ವರಿರವರು ಒಂದು ಮನವೊಲಿಸಿ ಇವತ್ತು ನಾವೆಲ್ಲ ಗ್ರಾಮಸ್ಥರೆಲ್ಲ ಹೋಗ್ಬಿಟ್ಟಮ್ಮ ಈ ರೀತಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿದಾಗ ನ್ಯಾಯಾಲಯದಲ್ಲಿ ನಿಮ್ಮ ಹಕ್ಕಿನ ಬಗ್ಗೆ, ನಿಮ್ಮ ಜಮೀನನ್ನು ಏನಿದೆಯೋ ಅದ್ರ ಬಗ್ಗೆ ನೀವು ಹೋರಾಟ ಮಾಡ್ಕೊಳ್ರಿ, ನಮ್ಮದೇನೂ ಅಭ್ಯಂತರ ಇಲ್ಲ. ಆದರೆ ಪೂರ್ತಿ ರಸ್ತೆ ನಿಲ್ಲಿಸೋದು ಇದು ಸರಿಯಲ್ಲ ಅಂತೇಳಿ ಹೇಳಿದಾಗ ಆಯಿತು ಸರ್, ನಾವು ಕೂಡ ಸಹಕಾರ ಕೊಡ್ತೀರಿ, ನಮ್ಮ ಪ್ರಾಪರ್ಟಿ ಇದೆ ಅಂತೇಳಿ ನಿಮ್ಮ ಪ್ರಾಪರ್ಟಿ ಬಗ್ಗೆ ನೀವು ಹೋರಾಟ ಮಾಡ್ಕೊಳ್ರಿ, ನಮ್ಮದೇನೂ ಅಭ್ಯಂತರ ಇಲ್ಲ. ಆದರೆ ಈ ಧೂಳಿನಿಂದ ಮುಕ್ತಿ ಪಡಿಬೇಕಾದ್ರೆ ಮಿಕ್ಕಿದಕ್ಕೆಲ್ಲ ನೀವು ದಯವಿಟ್ಟು ತಡೆ ಒಡ್ಬೇಡ್ರಿ ಅಂತ ಹೇಳಿದ್ದಕ್ಕೆ ಅವರು ಸಹಕಾರ ಕೊಟ್ಟು ಒಪ್ಕೊಂಡು ಇವತ್ತು ಈ ಒಂದು ಡಾಂಬರೀಕರಣ ನಡೀತಾ ಇದೆ. ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಎಲ್ಲ ಜನಪ್ರತಿನಿಧಿಗಳು ಆಮೇಲೆ 2 ಸತಿ 3 ಸತಿ ನಾವು ಎಲ್ಲ ನರಸಾಪುರ ಗ್ರಾಮಸ್ಥರು ಬಂದು ಈ ಒಂದು ಡಾಂಬರೀಕರಣ ಆಗಲೇಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ವಂದಿಸ್ತಾ ಇದ್ದೀರಿ. ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೆ, ರಾಜಕಾರಣಿಗಳಿಗೆ, ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಆಮೇಲೆ PW ಅವರು ಏನಿದ್ದಾರೆ ಎಲ್ಲರೂ ಇವತ್ತು ಸಹಕಾರದಿಂದ ಇವತ್ತು ಈ ಡಾಂಬರೀಕರಣ ನಡೀತಾ ಇದೆ. ಅವರೆಲ್ಲರಿಗೂ ಕೂಡ ನಾವು ನರಸಾಪುರ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹೆಚ್ಚಾಗಿ ನಾವು ಮಾಧ್ಯಮದ ಮೂಲಕ ಇದಾಗಿರೋದ್ರಿಂದ, ಪ್ರಸಾರ ಆಗಿರೋದ್ರಿಂದ ಇದು ಅತಿ ಬೇಗ ಈ ಕೆಲಸ ನಡೀತಾ ಇದೆ. ಆದ್ದರಿಂದ ಇದಕ್ಕೆ ಅವ್ರಿಗೂ ಮಾಧ್ಯಮದವ್ರಿಗೂ ನಾವು ಸಹ ಧನ್ಯವಾದಗಳನ್ನು ಹೇಳಿಸ್ತಾ ಇದ್ದೀರಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು B. ಶ್ರೀನಿವಾಸ್ ಅಂತೇಳಿ, ನಿವೃತ್ತ ಮುಖ್ಯ ಶಿಕ್ಷಕ. ಕ್ವಾಲಿಟಿ ಎಲ್ಲ ನಾವೇ ಗ್ರಾಮಸ್ಥರೆಲ್ಲ ನಿಂತ್ಕೊಂಡು ಒಂದು ಲೇಯರ್ ಮಾತ್ರ ಆಗ್ತಾ ಇದ್ದಾರೆ. ಆಮೇಲೆ ನಾವು ವರ್ಕ್ ಆರ್ಡರ್ ತೊಗೊಳ್ತೀರಿ. ಮುಂದಿನ ದಿನಗಳಲ್ಲಿ ನೋಡ್ತೀರಿ ಅದು ಎಷ್ಟು ಲೇಯರ್ ಆಗಬೇಕು, ಎಷ್ಟು ಇಂಚ್ ಆಗಬೇಕು ಅನ್ನೋ ಆಮೇಲೆ ಎಸ್ಟಿಮೇಟ್ ನೋಡ್ತೀರಿ. ಎಸ್ಟಿಮೇಟ್ ನಮಗೆ ಗೊತ್ತಿಲ್ಲ. ಈಗ ಎಸ್ಟಿಮೇಟನ್ನೆಲ್ಲ ತರಿಸ್ಕೋಬೇಕು. ಆಮೇಲೆ ಯಾವ್ಯಾವ ರೀತಿ ಕಾಮಗಾರಿ ಕೆಲಸ ಆಗಬೇಕು, ಎಷ್ಟು ಕೋಟಿ ರೂಪಾಯಿ ಇದಕ್ಕೆ ಅನುದಾನ ಬಂದಿದೆ, ಆಮೇಲೆ ಇದನ್ನು ಯಾವ ರೀತಿ ಡ್ರೈನೇಜ್ ಆಗಿರ್ಬೋದು, ಫುಟ್ಪಾತ್ ಆಗಿರ್ಬೋದು, ಅದನ್ನೆಲ್ಲ ಆಮೇಲೆ ಮಧ್ಯೆ ಡಿವೈಡರ್ ಆಗಿರ್ಬೋದು, ಅದನ್ನು ನಾವು ಎಸ್ಟಿಮೇಟ್ ನೋಡಿಬಿಟ್ಟು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕೂಡ ಹೋರಾಟ ಮಾಡಿ ನಮಗೆ ಏನು ಬಂದಿದೆಯೋ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಎಲ್ಲ ಗ್ರಾಮಸ್ಥರು ಕೂಡ ನಿಂತ್ಕೊಳ್ತೀರಿ ಅಂತ ಹೇಳ್ತಾ ಇವತ್ತು ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀರಿ ಸರ್.